ಚಿಕ್ಕಮಗಳೂರಿನಲ್ಲಿ ನಡೆದಂತಹ ಘಟನೆ ಇದು. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಟ್ರಿಬಲ್ ಮರ್ಡರ್ ಆಗಿದೆ. ಅತ್ತೆ ನಾದಿನಿ ಹಾಗೂ ಮಗುವಿನ ಬರ್ಬರ ಹತ್ಯೆಯಾಗಿದೆ. ಅತ್ತೆ ಜ್ಯೋತಿ 50 ವರ್ಷ, ನಾದಿನಿ ಸಿಂಧು 26 ವರ್ಷ, 7 ವರ್ಷದ ಮಗುವಿನ ನೆತ್ತರು ಹರಿದಿದೆ. ಮೃತ ಸಿಂಧು ಗಂಡ ಅವಿನಾಶ್ ಕಾಲಿಗೂ ಕೂಡ ಗುಂಡೇಟು ಬಿದ್ದಿದೆ. ಖಾಡ್ಯ ಸಮೀಪದ ಮಾಗಲು ಗ್ರಾಮದಲ್ಲಿ ಘಟನೆ. ನಾಡ ಬಂದೂಕಿನಿಂದ ಮೂವರನ್ನ ಹತ್ಯೆಗೈದಿದ್ದಾನೆ ರತ್ನಾಕರ್. ಸ್ಥಳಕ್ಕೆ ಬಾಳೆಹೊನ್ನೂರು ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ನಡೆಸಿದ್ದಾರೆ. ಯಾಕಾಗ ಹತ್ಯೆ ಆಗಿರುವಂಥದ್ದು, ಹತ್ಯೆ ಮಾಡಿರುವಂತಹ ಈ ರತ್ನಾಕರ್ ಯಾಕೆ, ಯಾರು, ಒಂದೇ ಕುಟುಂಬದ 4ರನ್ನ ಯಾಕಾಗಿ ಹತ್ಯೆ ಮಾಡಿದ ಅನ್ನೋದು ಗೊತ್ತಾಗಬೇಕಿದೆ. 7 ವರ್ಷದ ಮಗು ಸೇರಿ 3 ಹತ್ಯೆಯಾಗಿದೆ. ಮತ್ತೊಬ್ಬರ ಕಾಲಿಗೆ ಗುಂಡೇಟು ಬಿದ್ದಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮಾಗಲು ಗ್ರಾಮದಲ್ಲಿ ಘಟನೆ ನಡೆದಿರುವಂಥದ್ದು. ನಾಡ ಬಂದೂಕಿನಿಂದ 3ರನ್ನ ಹತ್ಯೆಗೈದಿದ್ದಾನೆ ರತ್ನಾಕರ್ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಥಳಕ್ಕೆ ಬಾಳೆಹೊನ್ನೂರು ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಹಳೆ ವೈಷಮ್ಯನ, ದುಡ್ಡಿನ ವ್ಯವಹಾರಕ್ಕೇನಾದರೂ ಆಯ್ತಾ, ಆಸ್ತಿ ಕಲಹನ, ಎಲ್ಲವೂ ಕೂಡ ಗೊತ್ತಾಗಬೇಕಾದಂತಹ ವಿಚಾರ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾರಾಯಣಗೌಡ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾರಾಯಣಗೌಡ, ಒಂದೇ ಕುಟುಂಬದ 3 ಹತ್ಯೆ ಆಗಿರುವಂತಹದ್ದು, ರತ್ನಾಕರ್ ಹತ್ಯೆಗೈದಿದ್ದಾನೆ ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಯಾರಿ ರತ್ನಾಕರ್, ಒಂದೇ ಕುಟುಂಬದ 3ರನ್ನ ಹತ್ಯೆ ಮಾಡಿದ್ಯಾಕೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಪ್ರೇಮ್ ಅಂತಂದ್ರೆ ಏನು ಚಿಕ್ಕಮಗಳೂರು ತಾಲೂಕಿನ ಮಾಗ್ಲು ಗ್ರಾಮದಲ್ಲಿ ನಡೆದಿರುವಂತ ಒಂದು ಘಟನೆ ಅಂತಂದ್ರೆ ಏನು ಕೊಲೆ ಆರೋಪಿ ರತ್ನಾಕರ್ ಇದ್ದಾನೆ. ಆತನ ಹೆಂಡತಿಯ ಅತ್ತೆ ಮತ್ತೆ ನಾದಿನಿ ಹಾಗೂ ಅವನದ್ದೇ ಮಗು ಅಂತ ಹೇಳಲಾಗ್ತಿರುವಂತದ್ದು. ಈಗ ಹಂಗಾಗಿ 3 ಜನನು ಕೂಡ ಈಗ ಆತನೇ ನಾಡ ಬಂದೂಕಿಂದ ಕೊಲೆ ಮಾಡಿರುವಂತದ್ದು. ಯಾಕಂದ್ರೆ ಈಗ ಆ ಕೊಲೆ ಮಾಡಿದ ಬಳಿಕವೂ ಕೂಡ ಆತನು ಕೂಡ ಒಂದು ಸೆಲ್ಫಿ ವಿಡಿಯೋ ಮಾಡಿರುವಂತದ್ದು. ಅದರಲ್ಲಿ ಆತನ ಪತ್ನಿ ಬಿಟ್ಟೋಗಿರೋದನ್ನು ಕೂಡ ಆತ ಹೇಳಿರುವಂತದ್ದು. ಅಂತಂದ್ರೆ ನನ್ನ ಪತ್ನಿ 2 ವರ್ಷಗಳಿಂದನೂ ಸಹ ನನ್ನನ್ನ ಬಿಟ್ಟೋಗಿದ್ದಾಳೆ, ಮಗುನು ಸಹ ಬೇಡ ಅಂತ ಹೇಳಿ ಮಗುನು ಬಿಟ್ಟೋಗಿರೋದ್ರಿಂದ ಮಗುನು ಸಹ ನಾನೇ ನೋಡ್ಕೊಂತಾ ಇರುವಂತದ್ದು. ಆದ್ರೆ ಮಗುಗೆ ಶಾಲೆಯಲ್ಲೂ ಕೂಡ, ಮಗು ಶಾಲೆಗೆ ಹೋದಂತ ಸಂದರ್ಭದಲ್ಲೂ ಕೂಡ ನಿಮ್ಮ ಅಮ್ಮ ಎಲ್ಲಿದ್ದಾರೆ ಅಂತ ಮಕ್ಳುಗಳು ಕೇಳ್ತಾ ಇರೋದ್ರಿಂದ ಮಗು ಕೂಡ ಬಂದು ನನ್ನ ಹತ್ರನೂ ಕೂಡ ಅಮ್ಮ ಇಲ್ಲೋದ್ರು ಅಂತ ಎಲ್ಲರೂ ಕೇಳ್ತಾರೆ ಅಂತ ಮಗು ಹೇಳ್ತಿತ್ತು ಅಂತ. ಇದರಿಂದ ಮಗುನು ಕೂಡ ಸಾಕಷ್ಟು ಬೇಜಾರಾಗಿತ್ತು. ಮಗು ದಿನ ಶಾಲೆಯಿಂದ ಬಂದಾಗ ಈ ರೀತಿ ನನಗೆ ಶಾಲೆಯಲ್ಲೆಲ್ಲ ಈ ರೀತಿ ಅಮ್ಮ ಎಲ್ಲಿ ಅಂತ ಕೇಳ್ತಾರೆ ಅನ್ನೋದ್ರಿಂದ ನನಗೂ ಕೂಡ ಮನಸ್ಸಿಗೆ ಬೇಜಾರಾಗಿತ್ತು ಅನ್ನೋದನ್ನು ಕೂಡ ಆತ ಈಗ ಸೆಲ್ಫಿ ವಿಡಿಯೋದಲ್ಲಿ ಹೇಳಿರುವಂತದ್ದು. ಪ್ರೇಮ್, ಅದೇ ಏನ್ ಇವತ್ತು ಸಂಜೆ ಈಗ ಸುಮಾರು ಒಂದು ಅರ್ಧ ಗಂಟೆ 1 ಗಂಟೆ ಆಗಿರುವಂತದ್ದು ಈ ಪ್ರಕರಣ ನಡೆದಿರುವಂತದ್ದು. ಅಂದ್ರೆ ಮನೆಯಲ್ಲಿ ಇದ್ದಂತಂದ್ರೆ ಕಾಫಿ ತೋಟಗಳಲ್ಲಿ ಏನ್ ಚಿಕ್ಕಮಗಳೂರು ತಾಲೂಕಿನ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಗ್ರಾಮದ ಕುಗ್ರಾಮಗಳಲ್ಲಿ ಆತ್ಮರಕ್ಷಣೆಗಾಗಿ ಬಂದೂಕುಗಳನ್ನು ಇಟ್ಕೊಂಡಿರುವಂತದ್ದು. ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದಲೂ ಕೂಡ ಅನುಮತಿನೂ ಕೂಡ ಇರುವಂತದ್ದು. ಆ ಒಂದು ಬಂದೂಕಿನಿಂದ 3 ಜನನು ಸಹ ಕೊಲೆ ಮಾಡಿರುವಂತದ್ದು. ಅಂದ್ರೆ ಒಬ್ಬರಾದ್ಮೇಲೆ ಒಬ್ಬರು 3 ಜನಕ್ಕೂ ಕೂಡ ಶೂಟ್ ಮಾಡಿರುವಂತದ್ದು. ಮತ್ತೆ ಬಿಡ್ಸೋಕ್ ಬಂದಂತ ಏನು ಮೃತ ಸಿಂಧು 26 ವರ್ಷದ ಸಿಂಧು ಅವರ ಗಂಡ ಅವಿನಾಶ್ ಕಾಲಿಗೂ ಕೂಡ ಆತ ಗುಂಡನ್ನ ಹೊಡೆದಿರುವಂತದ್ದು. ಅದೇ ಇಷ್ಟೆಲ್ಲ ಆಗಿರುವಂತದ್ದು ಪ್ರೇಮ್ ಒಂದ್ ಕಡೆ ಆದ್ರೆ, ಈಗ ಮತ್ತೊಂದು ಕಡೆ ಈಗ ಜಸ್ಟ್ ಅಂದ್ರೆ ತಕ್ಷಣ ಈಗ ಸದ್ಯದ ಮಾಹಿತಿ ಪ್ರಕಾರ ಇಷ್ಟೆಲ್ಲಾ ಘಟನೆ ಆದ ಬಳಿಕ ಈಗ ಒಂದು 5 ರಿಂದ 10 ನಿಮಿಷದ ಒಳಗ 5 ರಿಂದ 10 ನಿಮಿಷದ ಒಳಗಡೆ ಕಾಫಿ ತೋಟದಲ್ಲಿ ಮತ್ತೊಂದು ಗುಂಡಿನ ಶಬ್ದ ಕೇಳಿರುವಂತದ್ದು. ಈಗ ಅಲ್ಲಿನ ಸ್ಥಳೀಯರು ಕೂಡ ಹೇಳಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಆತನು ಕೂಡ ಆತ್ಮಹತ್ಯೆಗೆ ಶರಣಾದ್ನ ಅನ್ನೋ ಪ್ರಶ್ನೆ ಕೂಡ ಕಾಡ್ತಿರುವಂತದ್ದು. ಯಾಕೆಂತಂದ್ರೆ ಸುತ್ತಮುತ್ತಲಿನ ಆ ಗ್ರಾಮದ ಸುತ್ತಮುತ್ತಲೂ ಕೂಡ ಕಾಫಿ ತೋಟ ಇರುವಂತದ್ದು. ಅದ್ರ ಒಳಗಡೆ ಈಗಾಗಲೇ ಮತ್ತೊಂದು ಗುಂಡಿನ ಸೌಂಡು ಸಹ ಕೇಳಿರೋದ್ರಿಂದ ಸ್ಥಳೀಯರು ಆತ ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂತ ಸಾಧ್ಯತೆ ಇದೆ ಅಂತ ಈಗಾಗಲೇ ಸ್ಥಳೀಯರ ಒಂದು ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಆದ್ರೆ ಸದ್ಯಕ್ಕೆ ಈಗ 3 ಜನ ಕೊಲೆ ಆಗಿರೋದ್ರಿಂದ ಈಗಾಗಲೇ ಸ್ಥಳಕ್ಕೆ ಬಾಳೆಹೊನ್ನೂರು ಪೊಲೀಸರು ಕೂಡ ಭೇಟಿ ನೀಡಿರುವಂತದ್ದು. ಮತ್ತೆ ಅಲ್ಲಿನ ಮೃತದೇಹನ ಕೂಡ ಈಗ ಆಸ್ಪತ್ರೆಗೆ ತರುವಂತ ಒಂದು ಪ್ರಯತ್ನ ಕೂಡ ಮಾಡ್ತಿರುವಂತದ್ದು. ಆದ್ರೆ ಆತ ಈಗ 3 ಜನನ ಸಾಯಿಸೋದಕ್ಕೆ ಹೆಂಡತಿ ಬಿಟ್ಟೋಗಿದ್ದಕ್ಕೆ ಕಾರಣನ, ಅಥವಾ ಸಂಸಾರದಲ್ಲಿ ಮತ್ಯಾವ್ದಾರ ಒಂದು ಬೇರೆ ಆಸ್ತಿ ವಿಚಾರದಲ್ಲಾಗ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಏನಾರ ವೈಷಮ್ಯ ಅಂದ್ರೆ ಅದ್ರಲ್ಲಿ ಏನಾರ ಒಂದು ಗಲಾಟೆ ಇತ್ತ ಅನ್ನೋದನ್ನ ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಈಗ ಪೊಲೀಸರು ಮುಂದಿನ ತನಿಖೆ ನಂತರ ಯಾವ ಕಾರಣಕ್ಕೋಸ್ಕರ ಆತ 3 ಜನನು ಸಹ ಕೊಲೆ ಮಾಡಿದಾನೆ ಅನ್ನೋದು ಒಂದು ಸ್ಪಷ್ಟವಾದ ಮಾಹಿತಿ ಸಿಗ್ಬೇಕಾಗಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾರಾಯಣಗೌಡ ತಮ್ಮೆಲ್ಲ ಮಾಹಿತಿಗಾಗಿ.